ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ಫಿಶ್ ಕಬಾಬ್ ಗ್ರೀನ್ ಮಾಡ್ತಾಯಿದ್ದೀನಿ. ಇದು ನಮಗೆ ಪುದೀನ ಗ್ರೀನ್ ಕಬಾಬ್ ಫಿಶ್ಶು ನೀವು ನೋಡ್ಬೋದು. ನಾನು ಅಲ್ಲಿ ಅರ್ಧ kg ಅಷ್ಟು ಫಿಶ್ ಇಟ್ಕೊಂಡಿದ್ದೀನಿ. ಇದು ರಘು ಮೀನಂತೆ ನಮಗೆ ರಘು ಮೀನಂತ ಸಿಕ್ತು, ನಾನು ಅದೇ ತೊಗೊಂಡಿದ್ದೀನಿ ಅರ್ಧ kg. ಇದು ನನಗೆ ಕಬಾಬ್ ಮಾಡೋಕ್ಕಂತೇಳಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಮೊಟ್ಟೆ, ಮತ್ತು 1 ಟೀ ಸ್ಪೂನ್ ಆಗಷ್ಟು ಕಾಳುಮೆಣಸು, ಮತ್ತು 2 ಗಡ್ಡೆ ಸಣ್ಣದು ಬೆಳ್ಳುಳ್ಳಿ, ಮತ್ತು ಶುಂಠಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇಲ್ಲಿ ನಮಗೆ ಕಬಾಬ್ ಮಾಡೋಕ್ಕೆ ಬೇಕಾಗಿರೋದಂದರೆ ಈ ಕಡೆ 1 ಟೀ ಸ್ಪೂನಷ್ಟು 1 ಟೀ ಸ್ಪೂನ್ ಅಲ್ಲ, ಕಾಲು ಟೀ ಸ್ಪೂನಷ್ಟು ಮೈದಾ, ಕಾರ್ನ್ಫ್ಲವರು ನಮಗೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿನಿ. ಟೆಸ್ಟಿಂಗ್ ಪೌಡ್ರ್ ಇದೆ ನೋಡ್ಬೋದು, ಅದು ಒಂಚೂರು ಟೆಸ್ಟಿಂಗ್ ಅಂತ ಹಾಕ್ತೀವಿ, ನಾವು ಪದೇ ಪದೇ ಯೂಸ್ ಮಾಡಲ್ಲ. ಮತ್ತು ನಮಗೆ ಪುದೀನ ಗ್ರೀನ್ ಕಲರ್ ಬರೋಕ್ಕಂಥೇಳಿ ಗ್ರೀನ್ ಪುದೀನ ಅಂತ ತೊಗೊಂಡಿದ್ವಿ. ಪುದೀನ ಒಂದು ಸ್ವಲ್ಪ, ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ, ಅದು ಹುಣಸೆ ರಸದ ಮಾಡ್ಕೊಂಡಿರೋದು ಗಟ್ಟಿಗಾಗಿ. ನಮಗೆ ಇವೆಷ್ಟೆಲ್ಲ ಬೇಕಾಗುವ ಸಾಮಗ್ರಿಗಳು. ಇದರಿಂದ ನಾನು ಫಿಶ್ ಗ್ರೀನ್ ಕಬಾಬ್ ಮಾಡ್ತೀನಿ ಇವತ್ತು. ಇದೆಲ್ಲ ಸೇರಿಸ್ಬಿಟ್ಟು ನೀವು ನೋಡ್ಬೋದು. ಇವಾಗ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ನಾನು ಫಸ್ಟಿಗೆ ಉಪ್ಪನ್ನು ಸೇರಿಸ್ಕೊತೀನಿ ನೋಡ್ರಿ. ಉಪ್ಪು, ಮತ್ತು ಜೀರಿಗೆ, ಕಾಳುಮೆಣಸು, ಮತ್ತು ಶುಂಠಿ, ಬೆಳ್ಳುಳ್ಳಿ. ಇಲ್ಲಿ ನೋಡ್ಬೋದು ನೀವು, ಒಂದು 5 ಕಾಳು ನಾನು ಇದು ಹಾಕ್ಕೊಂಡಿದ್ದೀನಿ, ಮೆಂತ್ಯ. ಇದು ಒಂಚೂರು ಗೋಲ್ಡನ್ ಬ್ರೌನ್ ಆಗಿದೆ ನೋಡ್ಬೋದು. ಇದಿಷ್ಟು ನಾನು ಗೋಲ್ಡನ್ ಬ್ರೌನ್ ಮಾಡಿ ಇವಾಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನಾನೆಲ್ಲ ಹಾಕೊಂಡಾಯಿತು ನೋಡ್ಬೋದು. ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಮೆಂತ್ಯ ಎಲ್ಲ ಹಾಕೊಂಡಾಯಿತು. ನಾನಿವಾಗ ಹುಣಸೆ ರಸ ಹಾಕೋತಾ ಇದ್ದೀನಿ ನೋಡ್ಬೋದು. ಇದು ಹುಣಸೆ ರಸ ಗಟ್ಟಿಯಾಗಿ ಮನೆಯಲ್ಲೇ ಮಾಡಿದ್ದು, ನಮಗೆ ಹುಳಿ ಸಲುವಾಗಿ ಹಾಕೋತಾ ಇದ್ದೀನಿ. ನಾನು ಫಸ್ಟಿಗೆ ಮೀನು ಫ್ರೈಗೆ ಇದು ಮಾಡಿಟ್ಟಿದ್ದೀನಿ ಫಸ್ಟಿಗೆ. ಇವಾಗ ನಾನು ಕಾರ್ನ್ಫ್ಲವರು ಮತ್ತು ಮೈದಾ ಹಾಕೋತಾ ಇದ್ದೀನಿ. ಎಗ್ಗನ್ನು ಹಾಕೋತಾ ಇದ್ದೀನಿ ನೋಡ್ಬೋದು. ಇಲ್ಲಿ ನೋಡ್ರಿ, ಎಗ್ಗು ವೈಟನ್ನು ಹಾಕ್ತಾ ಇದ್ದೀನಿ ಅಷ್ಟೇ ನೋಡ್ಬೋದು. ನೋಡ್ರಿ, ಎಗ್ ವೈಟ್ ಅಷ್ಟೇ ಹಾಕಿದ್ದೀನಿ ನಾನು. ಇದಕ್ಕೆ ಇವಾಗ ನಾವು ಪುದೀನ ಸೊಪ್ಪು ಹಾಕ್ತಾ ಇದ್ದೀವಿ. ಪುದೀನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡ್ತದೆ, ಅದಕ್ಕೆ ನಾನು ಫ್ರೆಶ್ ಆಗಿರೋ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡ್ಬೋದು. ಕೊತ್ತಂಬರಿ ಸೊಪ್ಪು ಫ್ರೆಂಡ್, ನಾನು ಈಗ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡ್ಬೋದು. ನಾನು ಎತ್ತಿಟ್ಟಿದ್ದೆ ನೋಡಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿ. ಇದೆಲ್ಲ ನಾವು ಪೇಸ್ಟ್ ಮಾಡ್ಕೊಳ್ಳೋಣ, ನೀರು ಹಾಕ್ಲಾರ್ದೇ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ, ನಾನು ಫಿಶ್ಶಿಗೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸ್ವಲ್ಪ ಲಿಂಬೆಹಣ್ಣು ಹಾಕಿ ಇದನ್ನು ಹಚ್ಕೊಂಡು ಒಂದು 15 ನಿಮಿಷ ಬಿಟ್ಟಿದ್ದೆ. ಬಿಟ್ಟಾದಮೇಲೆ ಒಟ್ಟು ನೀರಿಲ್ಲ, ನಾನು ನೀರು ಹೋಗೋ ಜಾಲರಿ ಪಾತ್ರೆ ಇರ್ತದಲ್ಲ, ನೀರು ಹೋಗೋಂಥದ್ದು, ಅದರೊಳಗಿಟ್ಟು ಏನು ನೀರಿಲ್ಲಾರ್ದಂಗೆ ತೊಗೊಂಡಿದ್ದೀನಿ ನಾನು. ಇವಾಗ ನಾನು ಮಾಡ್ಕೊಂಡಿದ್ದು ಫಿಶ್ ಮಸಾಲ ಹಾಕೋತಾ ಇದ್ದೀನಿ ನೋಡ್ಬೋದು. ನಾನು ಈಗ ಮಿಕ್ಸಿಗೆ ಮಾಡಿ ತಂದಿರೋದು ನೋಡಿರಿ. ಈ ಥರ ನಮಗೆ ಫೈನ್ ಪೇಸ್ಟ್ ಆಗುತ್ತೆ. ನಾನು ಇಲ್ಲಿ ಮೊಟ್ಟೆಯನ್ನು ಯೂಸ್ ಮಾಡಿದ್ದೀನಿ ನೋಡ್ಬೋದು ನೀವು. ಇದಕ್ಕೆ ಮೊಟ್ಟೆ ಆದರೆ ಇದು ನಮ್ಮ ಕಬಾಬಿಗೆ ಮಾಡೋಕ್ಕೆ ಒಳ್ಳೆ ಟೇಸ್ಟ್ ಬರುತ್ತದೆ. ಇವಾಗ ಪೇಸ್ಟ್ ಮಾಡ್ಕೊಂಡಾಗಿದೆ ಫ್ರೆಂಡ್. ಇದು ನಾವೀಗ ನೋಡಿರಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಫಸ್ಟಿಗೆ ಫಿಶ್ಶು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಲಿಂಬೆಹಣ್ಣು ಹಾಕಿಟ್ಟಿದ್ದೆ. ಮತ್ತು ಈಗ ನಾವೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೇವಲ್ಲ, ಅದೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತು ಖಾರ ಉಪ್ಪು ಹಿಡಿಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಎಲ್ಲನೂ ಮಾಡ್ಕೋಬೋದು. ಮತ್ತು ಇದೇ ಥರನೇ ನೀವು ವೆಜ್ನವರಾಗಿದ್ದರೆ ಮತ್ತು ಆಲೂಗಡ್ಡೆ, ಪನ್ನೀರು ಮತ್ತು ಮಶ್ರೂಮು ಅವೆಲ್ಲ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ಮೊಟ್ಟೆ ಸ್ಕಿಪ್ ಮಾಡಿದ್ರೂ ಆಗುತ್ತೆ. ಈ ಥರ ನಾನು ಕಲಿಸಿವಾಗ 15 ನಿಮಿಷಗಳ ಕಾಲ ಇಡ್ತಾಯಿದ್ದೇನೆ. ಇದು ಮುಚ್ಚಿ ಇಡ್ತಾಯಿದ್ದೀನಿ ನೋಡ್ಬೋದು. 15 ನಿಮಿಷಗಳ ಕಾಲ ಇಡ್ತೇನೆ. ನೀವು ನೋಡ್ಬೋದು. ನೋಡಿರಿ, ನಮ್ಮ ಕಬಾಬ್ದು ಫಿಶ್ಶು ಗ್ರೀನ್ ಕಬಾಬು
ಇದು ನೋಡಿರಿ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ನೋಡ್ಬೋದು ನೀವು. ನೋಡಿರಿ ಒಳಗೆ ಮಸಾಲ ಚೂರು ಜಾಸ್ತಿ ಇತ್ತಂದರೆ ಚೂರು ಹಸಿ ಇರುತ್ತೆ. ನಾನು ಅದಕ್ಕೆ ಈ ಥರ ನೋಡ್ಬೋದು ನೀವು. ನಾನಿಲ್ಲಿ ಸೈಡ್ನಲ್ಲಿ ಹಾಕಿದ್ದೆ ನೋಡಿರಿ. ಈ ಥರ ನಮಗೆ ಚೆನ್ನಾಗಿದು ಈ ಥರನೇ ನಾನು ಕಬಾಬ್ ಆದ ತಕ್ಷಣವೇ ಇದು ಈ ಥರ ಸೈಡ್ನಲ್ಲಿ ಇಟ್ಬಿಟ್ಟು ಇವಕ್ಕೆ ಚೆನ್ನಾಗಿ ನಾನು ಫ್ರೈ ಮಾಡ್ತೀನಿ. ನೋಡ್ಬೋದು ಈಗ ಈ ಥರ ಎತ್ತಿದ್ರೆ ನಮಗೆ ಒಳ್ಳೆ ಫಿಶ್ ಕಬಾಬು ರೆಡಿ ಆಗುತ್ತೆ. ನೋಡ್ಬೋದು ಫ್ರೆಂಡ್, ಎಲ್ಲ ಕಂಪ್ಲೀಟಾಗಿ ಆಗಿದೆ ನಮ್ಮದು ಫಿಶ್ಶು ಗ್ರೀನ್ ಫ್ರೈ ಕಬಾಬು. ಈಗ ನಾನು ಸ್ಟವನ್ನು ಆಫ್ ಮಾಡುತ್ತಿದ್ದೇನೆ. ನೋಡ್ಬೋದು ನೀವು. ಇವಾಗ ನಮಗೆ ಕಂಪ್ಲೀಟಾಗಿ ಕಬಾಬ್ ಆಗಿದೆ. ನೋಡ್ಬೋದು ಈ ಥರ ನಾನು ನೋಡಿರಿ ಎಷ್ಟು ಈಸಿಯಾಗಿ ಮತ್ತು ಚೆನ್ನಾಗಿ ಎಲ್ಲನೂ ಫ್ರೈ ಆಗಿದೆ. ಈ ಥರ ಆದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಎಣ್ಣೆಯನ್ನು ಎಲ್ಲ ಬಿಡಬೇಕು ಬಿಡ್ತಾ ಇದೆ ಅಂಥೇಳಿ ನಾನು ಈ ಥರ ಹಾಕ್ಕೊಂಡಿದ್ದೆ. ನೋಡಿ, ನಾನು ಹಾಕ್ಕೊಂಡು ಸ್ವಲ್ಪ ಪೀಸ್ನಲ್ಲೇ ನಾನು 7ರಿಂದ 8 ಪೀಸನ್ನು ಮಾಡಿದ್ದೇನೆ. ನೋಡ್ಬೋದು ನೀವು. ನಾನೀಗ 2 ಪೀಸ್ ತಿಕ್ಕೊಂಡಿದ್ದೇನೆ. ನೋಡಿರಿ, ಒಳ್ಳೆಯದು ಫಿಶ್ ಗ್ರೀನ್ ಕಬಾಬು ಸೂಪರ್ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ಬೇಕಿದ್ದರೆ ನೀವು ಮತ್ತು ಮೊಟ್ಟೆ ಮತ್ತು ಕಾರ್ನ್ಫ್ಲವರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನಾನು ಅರ್ಧ kg ಅಷ್ಟು ಮಾಡಿದ್ದೆ. ನೀವು ಸರಿಯಾದ ಅಳತೆ ಪ್ರಮಾಣ ನೋಡಿದ್ರೆ ನಿಮಗೆ ಒಳ್ಳೆ ಗ್ರೀನ್ ಫಿಶ್ ಕಬಾಬು ರೆಡಿ ಆಗುತ್ತೆ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ. ನಮಗೆ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟೇ ನಮಗೆ ಶಕ್ತಿ. ನೀವು ಯಾವಾಗಲೂ ನಮ್ಮ ವಿಡಿಯೋ ನೋಡ್ತಾ ಇರಿ. ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.